ಬೆಳಗಾವಿ ತಾಲೂಕಿನ ಸಾಂಬ್ರಾ ನಿವಾಸಿಗಳು ಸದ್ದಿಲ್ಲದೆ ಅನ್ಯಾಯಕ್ಕೆ ಒಳಗಾಗಿರುವುದು ಬೆಳಕಿಗೆ ಬಂದಿದೆ. ಮಾಜಿ ಸಚಿವ ಹಾಗೂ ಬೆಳಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಮುರುಗೇಶ್ ನಿರಾಣಿ ಅವರ ಹೆಸರಿನಲ್ಲಿ ಅನಿಲ್ ದೇಶಪಾಂಡೆ ಎಂಬ ವ್ಯಕ್ತಿಯಿಂದ ಮುರುಗೇಶ್ ನಿರಾಣಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ ಎಂಬ ಖಾಸಗಿ ಫೈನಾನ್ಸ್ ಸಂಸ್ಥೆಯನ್ನು ಸ್ಥಾಪಿಸಿ ಬೆಳಗಾವಿ ತಾಲೂಕಿನ ಸಾಂಬ್ರಾ ಗ್ರಾಮದಲ್ಲಿ ಶಾಖೆಯೊಂದು ತೆರೆದು ಅಲ್ಲಿರುವ ಕಾರ್ಮಿಕರು, ಮಾಜಿ ಸೈನಿಕರು, ನಿವೃತ್ತಿ ಹೊಂದಿದವರಿಂದ ಹಾಗೂ ಅಂಗವಿಕಲರಿಂದ ಲಕ್ಷಗಟ್ಟಲೆ ಹಣವನ್ನು ಠೇವಣಿ ಇಟ್ಟುಕೊಂಡು ಇತ್ತೀಚೆಗೆ ಈ ಸಂಸ್ಥೆಯ ಹೆಸರನ್ನು ಬದಲಾಯಿಸಿ ಶಾಖೆಯನ್ನು ಮುಚ್ಚಿಕೊಂಡು ಹೋಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇನ್ನು ಕರೆ ಮಾಡಿದರೆ ನೀವು ಯಾರು ಗೊತ್ತೇ ಇಲ್ಲ ಎಂದು ಹೇಳಿ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡುತ್ತಾರೆ. ಇದರಿಂದ ಇಲ್ಲಿ ಒಟ್ಟು 29 ಕೋಟಿಯಷ್ಟು ಠೇವಣಿ ಇಟ್ಟ ಸಾಂಬ್ರಾ ನಿವಾಸಿಗಳಿಗೆ ದಿಕ್ಕಿ ತೋಚದಂತಾಗಿದೆ. ಆದ್ದರಿಂದ ವಂಚನೆಗೆ ಒಳಗಾದವರನ್ನು ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜು ಅವರನ್ನು ಭೇಟಿ ಮಾಡಿ ಇವರ ಸಮಸ್ಯೆಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಕೂಡಲೇ ಇವರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಆಗ್ರಹಿಸಿದರು. ಸಾಂಬ್ರಾ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆ ಸಾಂಬ್ರಾ ನಿವಾಸಿಗಳ ಒಂದು ಪರಿಸ್ಥಿತಿ ವಿಶೇಷವಾಗಿ ಕಳೆದ ಒಂದು 10 ವರ್ಷಗಳ ಹಿಂದೆ ಏನು ಇವತ್ತು ಬಿಜೆಪಿ ಮುಖಂಡರು, ಮಾಜಿ ಸಚಿವರು ಆಗಿರ್ತಕ್ಕಂಥ ಶ್ರೀ ಮುರುಗೇಶ್ ನಿರಾಣಿ ಅವರ ಒಂದು ಹೆಸರಿನಲ್ಲಿ ಈ ಒಂದು ಬೆಳಗಾವಿನ ಸಾಂಬ್ರಾದಲ್ಲಿ ಒಂದು ಸೊಸೈಟಿ ಸ್ಟಾರ್ಟ್ ಆಗುತ್ತೆ. ಶ್ರೀ ಮುರುಗೇಶ್ ನಿರಾಣಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ ಅಂತ ಹಲವಾರು ಕಡೆ ಬ್ರಾಂಚು ಮಾಡ್ತಾರೆ. ಅನಿಲ್ ದೇಶಪಾಂಡೆ ಅಂತಕ್ಕಂಥ ವ್ಯಕ್ತಿ ಈ ಒಂದು ಖಾಸಗಿ ಫೈನಾನ್ಸ್ನ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಮಾಡಿ ಆ ಒಂದು ಸಾಂಬ್ರಾದಲ್ಲಿರ್ತಕ್ಕಂಥ ಇಲ್ಲಿ ಸಾಕಷ್ಟು ಮಾಜಿ ಸೈನಿಕರಿದ್ದಾರೆ, ಮತ್ತು ಕೂಲಿ ಕಾರ್ಮಿಕರಿದ್ದಾರೆ, ಮತ್ತು ಮಹಿಳಾ ಸಹೋದರಿಯರಿದ್ದಾರೆ, ಮತ್ತು ಪಾಪ ಅಂಗವಿಕಲ ಕಾರ್ಯಕರ್ತರು ಇದ್ದಾರೆ. ದಿನನಿತ್ಯ ದುಡಿದು ಏನೋ ತನ್ನ ಮುಂದೆ ಭವಿಷ್ಯದ ನಿಧಿಗಾಗಿ ಈ ಬ್ಯಾಂಕಲ್ಲಿ ಠೇವಣಿ ಹಣ ಇಡ್ತಾರೆ. 2 ಲಕ್ಷ, 3 ಲಕ್ಷ, 50,000, 80,000 ಈ ರೀತಿ ಇಡ್ತಾರೆ. ಆನಂತರ ಇದು ಇದೇ ರೀತಿ ಮುಂದುವರೆದು ಇವಾಗ ಇವ್ರಿಗೆ ಬೇರೆ ಕೆಲಸದ ನಿಮಿತ್ತ ಇವ್ರಿಗೆ ಹಣ ಬೇಕಾಗುತ್ತೆ ಮತ್ತು ಅವಧಿ ಮುಗ್ದಿರುತ್ತೆ. ಈ ಹಣನ ಕೇಳಕ್ಕೆ ಹೋದರೆ ಹಣನೂ ಕೊಡ್ತಾ ಇಲ್ಲ, ಮತ್ತು ಈ ಹೆಸರಿಗೆ ಸೊಸೈಟಿನೇ ಚೇಂಜ್ ಮಾಡಿ ಬೇರೆ ಹೆಸರು ಮಾಡಿದಿರುತ್ತೆ. ಇದು ಒಂದು ಖಾಸಗಿ ಫೈನಾನ್ಸ್ನ ವ್ಯವಸ್ಥೆ. ಹೀಗಾದರೆ ಪಾಪ ಇಲ್ಲಿರ್ತಕ್ಕಂಥ ಮುಗ್ಧ ಕುಟುಂಬಗಳು, ಪಾಪ ಮಾಜಿ ಸೈನಿಕರು ದಿನನಿತ್ಯ ಕಷ್ಟಪಟ್ಟು ದುಡಿದಿರ್ತಕ್ಕಂಥವ್ರು, ಅವ್ರ ಪರಿಸ್ಥಿತಿ ಏನು, ಅವ್ರ ಜೀವನ ಮಾಡೋದಂಗೆ, ಅವರ ಕುಟುಂಬದ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ಒಬ್ಬ ಪತ್ರಕರ್ತನಾಗಿ ನನ್ನ ಪ್ರಶ್ನೆ. ಈಗ ತಾನೇ ಮುರುಗೇಶ್ ನಿರಾಣಿ ಅವರ ಆಪ್ತ ಸಹಾಯಕನಿಗೆ ಫೋನ್ ಮಾಡಿ ಹೇಳಿದೆ, ನನಗೂ ಇದಕ್ಕೂ ಏನೋ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಹೀಗಾದರೆ ನಿಮ್ಮ ಹೆಸರಿಗೆ ಇರ್ತಕ್ಕಂಥ ಈ ಒಂದು ಇದು ಯಾವ ರೀತಿ ನಡೀತಾ ಇದೆ ಸರ್? ನೀವು ಈ ಜನಸಾಮಾನ್ಯರಿಗೆ ಮತ್ತು ಮಾಜಿ ಸೈನಿಕರಿಗೆ ಮತ್ತು ಇಲ್ಲಿರ್ತಕ್ಕಂಥವ್ರಿಗೆ ಕೊಡ್ತಕ್ಕಂಥ ಬೆಲೆ ಇದೆನಾ? ಹಾಗಾಗಿ ದಯವಿಟ್ಟು ಕೂಡಲೇ ಈ ವರದಿ ನೋಡಿದ ತಕ್ಷಣ ಕೂಡಲೇ ಆ ಮಾನ್ಯ ಸಚಿವರಾದ ಮುರುಗೇಶ್ ನಿರಾಣಿ ಅವರು ಅಲ್ಲಿ ಶಾಸಕರಿದ್ದಾರೆ, ನಿಮ್ಮ ಬಗ್ಗೆ ಒಳ್ಳೆ ಅಭಿಮಾನ ಇದೆ, ದಯವಿಟ್ಟು ನಿಮ್ಮ ಹೆಸರಲ್ಲಿ ಏನಾದ್ರು ಈ ರೀತಿ ವಂಚನೆ ಏನಂತಕ್ಕಂಥ ಏನಾರು ಆಗಿದ್ದರೆ ದಯವಿಟ್ಟು ಕೂಡಲೇ ಈ ಒಂದು ಜನಸಾಮಾನ್ಯರಿಗೆ, ವಿಶೇಷವಾಗಿ ಸಾಂಬ್ರಾ ನಿವಾಸಿಗಳಿಗೆ ನ್ಯಾಯ ದೊರಕಿಸ್ಕೊಟ್ಟು ಇದರಲ್ಲಿಟ್ಟಿರ್ತಕ್ಕಂಥ ಒಂದು ಹಣವನ್ನು ದಯವಿಟ್ಟು ವಾಪಸ್ ಕೊಡಿಸಿ ಅಂತ ಹೇಳಿಬಿಟ್ಟು ಇಲ್ಲಿರ್ತಕ್ಕಂಥವ್ರ ಪರವಾಗಿ ಒಬ್ಬ ಪತ್ರಕರ್ತನಾಗಿ ಮನವಿ ಮಾಡ್ಕೊಳ್ತೇನೆ. ಮತ್ತು ಸರ್ಕಾರವೂ ಸಹ ಅಷ್ಟೇ ಆ ವ್ಯಕ್ತಿ ಮೇಲೆ ಸಾಕಷ್ಟು ನೋಡಿ, ಈಗ ಖಾಸಗಿ ಕಂಪ್ನಿಗಳು ಸಾಕಷ್ಟು ವಂಚನೆ ಆಗೋದು ಸರ್ವೇ ಸಾಮಾನ್ಯ. ಹಾಗಾಗಿ ಈ ಅನಿಲ್ ದೇಶಪಾಂಡೆ ಅಂತಕ್ಕಂಥ ವ್ಯಕ್ತಿ ಮೇಲೆ ದಯವಿಟ್ಟು ಕೂಡಲೇ ಕ್ರಮ ಕೈಗೊಳ್ಳಬೇಕು, ಮತ್ತು ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅವ್ರ ವಿರುದ್ಧ ಏನು ಈ ಜನಸಾಮಾನ್ಯರಿಗೆ ಅನ್ಯಾಯ ಆಗಿರೋದಕ್ಕೆ ದಯವಿಟ್ಟು ಕೂಡಲೇ ಅವ್ರನ್ನ ಕೂಡಲೇ ಆ ಒಂದು ಅವರೆಲ್ಲ ಸಿರ್ತಕ್ಕಂಥ ಆ ಒಂದು ಖಾಸಗಿ ಫೈನಾನ್ಸ್ನ ನೋಂದಣಿ ರದ್ದತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು.
ನಮ್ಮ ಹಣವನ್ನು ನಮಗೆ ಕೂಡಲೇ ಪಾವತಿಸಬೇಕಂತ ವಿನಂತಿ ಮಾಡ್ಕೊಳ್ತಿದ್ದೆ. ಯಾಕಂದ್ರೆ ನಾವು ಇದು ಅಂಥ ಇಂಥ ದುಡ್ಡಲ್ಲ, ನಾವು ಬಡಬಗ್ಗರು. ಅದ್ರಲ್ಲಿ ಸಾಮಾನ್ಯ ಕೂಲಿ ಕಾರ್ಯ ಮಾಡಿ ನಾವು 1-2 ಲಕ್ಷ ರೂಪಾಯಿ ಹಣ ಇಟ್ಟವರು ಅವು ಮರಳಿ ಬಂದಿಲ್ಲ ನಮಗೆ. ಆದ ಕಾರಣ ನೀವು ದಯವಿಟ್ಟು ಇದು ಯಾರು ಏನದಾರಲ್ಲ, ಮುರುಗೇಶ್ ನಿರಾಣಿ ಆಗಲಿ, ಅನಿಲ್ ದೇಶಪಾಂಡೆ ಆಗಲಿ, ನಾಯ್ಕರ್ ಆಗಲಿ, ಇವರೆಲ್ಲರೂ ನಮಗೆ ಸಹಕಾರ ಮಾಡಿ ನಮ್ಮ ಹಣ ಮರಳಿ ಕೊಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊಳತ್ತವ್ರಿ. ಅದೇ ಪ್ರಕಾರ ಇದೇನಾರ ಮಾಡಲಿಲ್ಲ ಅಂತಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳಕ್ಕೂ ನಾವು ತಯಾರದವ. ಯಾಕಂದ್ರೆ ನಮ್ಮ ದುಡ್ಡಿನ ಅವಶ್ಯಕತೆ ಇದೆ. ನಾವು ಮನೆ ಕಟ್ಟಿ ಅದನ್ನು ಮಾಡಿ ಸಾಲಗಾರಾಗಿದೆ ನಾವು. ಆದ ಕಾರಣ ದಯವಿಟ್ಟು ಇದೇನು ಸಂಬಂಧಪಟ್ಟದವ್ರದಾರಲ್ಲ ಅವ್ರು ನಮಗೆ ಹಣ ಒದಗಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ